ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬುಧವಾರ ಸಂಜೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಯಾಕಂದರೆ ನಾವು ಬುಧವಾರ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಗಣಪತಿಯನ್ನು ನಾವು ವಿಶೇಷವಾಗಿ ಪೂಜಿಸುವಂಥ ಮಹಾ ಅದ್ಭುತವಾದ ದಿನ ಅಂತ ಹೇಳ್ತೀವಿ. ಗಣಪತಿಯನ್ನು ಪ್ರತಿಯೊಬ್ಬರೂ ಕೂಡ ಪೂಜೆ ಮಾಡಲೇಬೇಕು, ಆರಾಧನೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮಂತ್ರ ಜಪ ಆದರೂ ಮಾಡ್ಕೊಳ್ಬೇಕು, ಒಂದು ಸಾರಿ ಆದರೂ ನಾವು ನೆನೆಸ್ಕೊಳ್ಬೇಕು. ನಮ್ಮ ಕೆಲಸಗಳಲ್ಲಿ ವಿಘ್ನ ಬರೋದಿಲ್ಲ. ಬರುವಂಥ ವಿಘ್ನಗಳನ್ನು ಭಗವಂತನು ಆ ವಿಘ್ನಗಳನ್ನು ವಿನಾಶ ಮಾಡ್ತಾನೆ. ಬುದ್ಧಿ, ಜ್ಞಾನ, ಆರೋಗ್ಯ ಎಲ್ಲವನ್ನು ಕೂಡ ಕೊಡ್ತಾನೆ. ಅದಕ್ಕೆ ಈ ದಿನ ಮಾಡುವಂಥ ಈ ಒಂದು ಸಣ್ಣ ಪರಿಹಾರ ಇದು ಯಾಕೆ ಅಷ್ಟೊಂದು ವಿಶೇಷತೆ ಅಂದರೆ, ಎಷ್ಟೋ ಜನಕ್ಕೆ ದೊಡ್ಡದಾಗಿ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ವ್ಯವಸ್ಥೆ ಇರೋದಿಲ್ಲ. ಆದರೆ ಸಮಸ್ಯೆಗಳು ಸದಾ ಕಾಲ ಕಾಡ್ತಾನೆ ಇರುತ್ತೆ. ಮನೆಯಲ್ಲೂ ಕೂಡ ನಮಗೆ ಏನೋ ಶಾಂತಿಯಿಂದ ಕೂಡಿರೋದಿಲ್ಲ. ನಮ್ಮ ಮನೆಯಲ್ಲಿ ಒಂದು ರೀತಿಯಲ್ಲಿ ನಮಗೆ ಕಷ್ಟ ಅನ್ನೋ ಥರನೇ ಪ್ರತಿ ಗೋಡೆಯಲ್ಲೂ ಕೂಡ ಕಾಣಿಸುತ್ತೆ. ಆ ಫೀಲ್ ಆಗ್ತಾ ಇರುತ್ತೆ ನಮಗೆ. ಮನೆಯಿಂದ ಹೊರಗಡೆ ಹೋಗ್ಬಿಡ್ಬೇಕು, ಮನೆಯಲ್ಲಿ ಯಾಕೋ ಶಾಂತಿ ಇಲ್ಲ, ನೆಮ್ಮದಿನೇ ಕಾಣ್ತಾ ಇಲ್ಲ. ನಾವು ಪ್ರತಿನಿತ್ಯ ಕೂಡ ಮನೆಯಲ್ಲಿ ಒಂದು ರೀತಿ ಜಗಳ ಆಗ್ತಾ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಸುಮಾರು ಜನಕ್ಕೆ ಆ ಥರ ಅನುಭವ ಆಗುತ್ತೆ ಸ್ನೇಹಿತರೆ. ಕೆಲವೊಬ್ಬರು ಮನೆಯಲ್ಲಿ ನಾವು ನೋಡಬಹುದು, ಸ್ವಲ್ಪ ಸಮಯ ಕೂತ್ಕೊಂಡ್ರೂ ಕೂಡ ನಮಗೆ ಒಂಥರ ಪ್ರಶಾಂತವಾಗಿರುತ್ತೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಪೀಸ್ಫುಲ್ಲಾಗಿದೆ. ಇವ್ರ ಮನೆಯಲ್ಲಿ ಒಂದು ರೀತಿ ದೈವಿಕ ಕಳೆ ಇದೆ, ದೈವಿಕ ಶಕ್ತಿ ಇದೆ ಅನ್ನುವಂಥ ಅನುಭೂತಿ ಅನ್ನೋದು ಬರುತ್ತೆ. ಆ ಥರ ನಮ್ಮ ಮನೆಯಲ್ಲೂ ಕೂಡ ಇರಬೇಕು ಅಂದರೆ ತಪ್ಪದೇ ಇದನ್ನು ನಾವು ಮಾಡಿಕೊಂಡಾಗ ದೈವಿಕ ಶಕ್ತಿ ಅನ್ನುವಂಥದ್ದು ಜಾಸ್ತಿ ಆದಾಗ ಮನೆಯಲ್ಲಿರುವಂಥ ಸದಸ್ಯರಿಗೆ ತುಂಬ ಆತ್ಮಗೌರವ ಅನ್ನೋದು ಬರುತ್ತೆ. ನಂಬಿಕೆ, ಗೌರವ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಉತ್ತಮವಾದಂಥ ಆಲೋಚನೆಗಳು ಅನ್ನೋದು ಬರುತ್ತೆ. ಆಗೋ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ತೀವಿ. ಮುಖ್ಯವಾಗಿ ನಮಗೆ ದಾರಿಗಳು ಕಾಣಿಸುತ್ತೆ. ಅಂದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಅನ್ನುವಂಥದ್ದು ಹುಟ್ಕೊಳ್ಳುತ್ತೆ. ಎಷ್ಟೋ ಗ್ರಹ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೆ ಈ ಪರಿಹಾರ ಅನ್ನುವಂಥದ್ದು ತುಂಬ ಸೂಕ್ತವಾಗಿರುತ್ತೆ. ಎಲ್ಲರ ಮನೆಯಲ್ಲೂ ಇರುವಂಥ ಈ ವಸ್ತುಗಳನ್ನೇ ಬಳಸಿ ಸಾಕು. ಯಾಕಂದರೆ ಮನೆಯಲ್ಲಿರುವಂಥ ವಸ್ತುಗಳು ನಮ್ಮ ದೋಷಗಳನ್ನು ನಿವಾರಣೆ ಮಾಡುವಂಥದ್ದು, ನಮಗಿರುವಂಥ ದರಿದ್ರವನ್ನು ದೂರ ಮಾಡುವಂಥದ್ದು. ನಮ್ಮ ಮನಸ್ಸಲ್ಲಿ ಏನೋ ಕೆಟ್ಟ ಆಲೋಚನೆಗಳು ಇರುತ್ತೆ ನೋಡಿ, ಅದರಿಂದ ನಾವು ಒದ್ದಾಡ್ತಾ ಇರ್ತೀವಿ. ಅದನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ ಮನೆಯಲ್ಲಿ. ಮಕ್ಕಳಿಗೆ ಒಳ್ಳೆ ಬುದ್ಧಿ, ಜ್ಞಾನ ಎಲ್ಲವೂ ಬರುತ್ತೆ. ನಾವು ಒಂದು ಸಾರಿ ನೋಡಬಹುದು, ನಮ್ಗೆ ದುಡ್ಡು ಬಂದರೆ ಸಾಕು ಅನ್ನೋ ಥರ ಸುಮಾರು ಜನ ಇರ್ತಾರೆ. ಆದರೆ ದುಡ್ಡು ಬಂದ ಮೇಲೆ ಸಂಬಂಧಗಳೇ ಇರೋದಿಲ್ಲ. ಎಷ್ಟೋ ಆ ಥರ ಸಂಬಂಧಗಳು ಉತ್ತಮವಾಗಿರಬೇಕು, ಮನೆಯಲ್ಲೂ ನೆಮ್ಮದಿಯಾಗಿರಬೇಕು, ಪ್ರೀತಿಯಿಂದ ಇರಬೇಕು. ಪ್ರತಿಯೊಂದನ್ನು ಕೂಡ ನಾವು ಸಾವಧಾನವಾಗಿ ಇದನ್ನು ಸಂಪಾದನೆ ಮಾಡಬೇಕು, ಗಳಿಸ್ಕೊಳ್ಬೇಕು ಅನ್ನುವಂಥವರು ತಪ್ಪದೆ ಬುಧವಾರ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕರಿಬೇವು ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ನೀವು ಗಿಡ ಹಾಕಿದ್ರೂ ಪರವಾಗಿಲ್ಲ, ಅಥವಾ ನೀವು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೂ ಕೂಡ ಆ ಎಲೆಗಳನ್ನೇ ತಗೊಳ್ಳಿ, ತೊಂದರೆ ಇಲ್ಲ. ಈ ಎಲೆಗಳನ್ನು ಸ್ವಲ್ಪ ಒಣಗಿಸ್ಕೊಂಡು, ಬಿಸಿಲು ಚೆನ್ನಾಗಿರುತ್ತೆ, ನಾವೊಂದು ಅಷ್ಟೊತ್ತು ಬಿಸಿಲಲ್ಲಿ ಇಟ್ಟರೆ ಸೂರ್ಯನ ರಶ್ಮಿಗಳು ಕೂಡ ಅದ್ರ ಮೇಲೆ ಬಿದ್ದಾಗ ಅದಕ್ಕೆ ಪ್ರತ್ಯೇಕವಾದಂಥ ಶಕ್ತಿ ಅನ್ನುವಂಥದ್ದು ಕೂಡ ಅದಕ್ಕೆ ಬರುತ್ತೆ ಅಂತ ಹೇಳಬಹುದು. ಅದಕ್ಕೆ ಆ ಎಲೆಗಳನ್ನು ನೀವು ಒಂದು ಮಣ್ಣಿನ ದೀಪ ತಗೊಳ್ಳಿ, ಇಲ್ಲಾಂದರೆ ನೀವು ಸಾಂಬ್ರಾಣಿ ಮನೆಯಲ್ಲಿ ಹಾಕುವಂಥದ್ದನ್ನೇ ತಗೊಳ್ಬಹುದು, ತೊಂದರೆ ಇಲ್ಲ. ಆ ಎಲೆಗಳನ್ನು ಒಂದಷ್ಟು ಸ್ವಲ್ಪ ಒಣಗಿಸ್ಕೊಂಡಿದ್ದೆ ಅದರಲ್ಲಿ ಹಾಕಿಬಿಟ್ಟು ಏಲಕ್ಕಿಗಳನ್ನು ಹಾಕ್ಕೊಳ್ಳಿ. 3, 5 ನಿಮಗೆ ಎಷ್ಟು ಸಿಗುತ್ತೋ ಅಷ್ಟನ್ನು ಹಾಕ್ಕೊಳ್ಳಿ. ಇನ್ನು ಎಳ್ಳು, ಅದು ಬಿಳಿದಾಗಿರಬಹುದು, ಕಪ್ಪದ್ದಾಗಿರಬಹುದು ಸ್ನೇಹಿತರೆ, ಗಮನಿಸ್ಕೊಂಡು ಇದನ್ನು ಮುಖ್ಯವಾಗಿ ತಗೊಳ್ಳಿ. ಎಷ್ಟೋ ಜನಕ್ಕೆ ಶನಿ ದೋಷದಿಂದ, ಆ ಸಂಕಷ್ಟದಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇರೋದಿಲ್ಲ. ಶನಿ ದೋಷಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ
ಮುಖ್ಯವಾಗಿ ಎಳ್ಳನ್ನು ಬಳಸಿದ್ರೆ ಎಷ್ಟು ಸಮಸ್ಯೆಗಳು 90% ಸಮಸ್ಯೆಗಳು ನಮಗೆ ಬಗೆಹರಿಯುತ್ತೆ. ಅದನ್ನು ನೀವು ಸ್ವಲ್ಪ ಹಾಕಿ, ಇನ್ನು ಪಚ್ಚ ಕರ್ಪೂರವನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಬಹುದು. ಅಕಸ್ಮಾತ್ ನಿಮಗೆ ಸಾಸಿವೆ ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ಳಿ. ಅಂದರೆ ಈ ಒಂದು ಎಳ್ಳು ಇಲ್ಲದೆ ಇದ್ದ ಜಾಗದಲ್ಲಿ ಇದನ್ನು ಬಳಸ್ಕೊಳ್ಳಿ. ಈ ವಸ್ತುಗಳನ್ನು ನೀವು ಕರ್ಪೂರದ ಪುಡಿಯನ್ನು ಹಾಕಿ, ಕರ್ಪೂರ ಯಾಕೆ ನಾವು ಪ್ರತಿ ಪರಿಹಾರಗಳಲ್ಲೂ ಬಳಸ್ತೀವಿ ಅಂದರೆ ಕರ್ಪೂರ ಬೇಗ ಕರಗುತ್ತೆ, ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಮನಸ್ಸಲ್ಲಿ ಏನೋ ಆಲೋಚನೆಗಳು ನಡೀತಾ ಇದ್ದರೆ ಆ ಸಮಸ್ಯೆಗಳಿಗೆ ಒಂದು ಫುಲ್ ಸ್ಟಾಪ್ ಇಡುತ್ತೆ. ಅಷ್ಟೊಂದು ಶಕ್ತಿ ಇರುವಂಥ ಕರ್ಪೂರ ಯಾವಾಗಲೂ ಅದಕ್ಕೆ ಮನೆಯಲ್ಲಿ ನಾವು ಪೂಜೆಗೆ ಬಳಸುವಂಥದ್ದು ಸ್ನೇಹಿತರೆ. ಸುತ್ತಮುತ್ತ ಇರುವಂಥ ವಾತಾವರಣವನ್ನು ಶುದ್ಧಿ ಮಾಡುತ್ತೆ, ತುಂಬ ಶಕ್ತಿ ತುಂಬಿರುತ್ತೆ. ನಮ್ಮ ಸಮಸ್ಯೆಗಳು ಕೂಡ ಕರ್ಪೂರದಂಗೆ ಕರಗೋಗುತ್ತೆ, ಜಾಸ್ತಿ ಸಮಯ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ಪಚ್ಚ ಕರ್ಪೂರವನ್ನು ಅಥವಾ ಸಾಧಾರಣವಾದಂಥ ಕರ್ಪೂರವನ್ನು ನೀವು ಪುಡಿ ಮಾಡಿ ತಗೊಂಡಿದ್ದೆ ಇದನ್ನು ನೀವು ಉರಿಸ್ಬಿಟ್ಟು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಪ್ರತಿ ಮೂಲೆ, ಗೋಡೆ, ವಿಂಡೋ ಏನಿರುತ್ತೆ ಆ ಕಡೆ ಎಲ್ಲ ತೋರಿಸಿ. ನಾವು ಸಾಂಬ್ರಾಣಿ ಹಾಕುವಾಗ ಯಾವ ಥರ ತೋರಿಸ್ತೀವಿ ನೋಡಿ ಆ ಥರ ತೋರಿಸ್ಬೇಕು. ಇದನ್ನು ಯಾಕೆ ಈ ವಸ್ತುಗಳು ಎಲ್ಲವೂ ಹಾಕಿ ನಾವು ತೋರಿಸಿದಾಗ ನಮ್ಮ ಮನೆಯಲ್ಲಿ ಇರುವಂಥ ಮೊದಲು ಅಲಕ್ಷ್ಮಿಯನ್ನು, ದರಿದ್ರವನ್ನು ದೂರ ಮಾಡುವಂಥದ್ದಾಗುತ್ತೆ. ಅದು ಹೋದಾಗ ಖಾಲಿಯಾಗುತ್ತೆ ಜಾಗ. ಆಗ ಶಕ್ತಿದಾಯಕವಾದಂಥ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ. ನಮ್ಮ ಕೋರಿಕೆಗಳು, ನಮ್ಮ ಆಸೆ ಇದನ್ನು ನಾವು ನೆರವೇರಿಸ್ಕೊಳ್ಳೋದಕ್ಕೆ ಭಗವಂತನು ನಮಗೆ ದಾರಿಗಳನ್ನು ತೋರಿಸ್ಕೊಡ್ತಾನೆ. ಅದು ಬುಧವಾರ ಮಾಡಿಕೊಂಡ್ರೆ ಎಷ್ಟೋ ಗ್ರಹ ದೋಷಗಳು ಅನ್ನುವಂಥದ್ದು ಇದ್ದಾಗ ಆ ದೋಷಗಳಿಂದ ನಾವು ಮುಕ್ತಿ ಹೊಂದಬಹುದು. ಮನೆಗೆ ಸಂಪತ್ತು ಅನ್ನೋದು ಬರುತ್ತೆ. ದರಿದ್ರ ದೂರ ಆದಾಗ ನಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಏನು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಇನ್ನಷ್ಟು ಆಪರ್ಚುನಿಟಿ ಅನ್ನುವಂಥದ್ದು ಬರುತ್ತೆ, ಅವಕಾಶಗಳು ಅನ್ನುವಂಥದ್ದು ಮಕ್ಕಳಿಗೆ ಬರುತ್ತೆ. ಉತ್ತಮವಾದಂಥ ಜೀವನ ಮಾಡೋದಕ್ಕೆ ನಮಗೆ ದಾರಿಯನ್ನು ತೋರಿಸ್ಕೊಡುತ್ತೆ. ಎಷ್ಟೋ ಕಷ್ಟಗಳಿಂದ ನಮ್ಮ ಜೀವನ ಮುಗಿದೋಯಿತು ಅನ್ನುವಂಥವರು ಕೂಡ ಈ ರೀತಿಯ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಇರುವಂಥ ಫಸ್ಟು ಕಷ್ಟಗಳನ್ನು ನಾವು ಹೊರಗಡೆ ಹಾಕಿದಾಗ ಆ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ತಾನಾಗೇ ನಮಗೆ ಒದಗಿ ಬರುತ್ತೆ ಸ್ನೇಹಿತರೆ. ಇದನ್ನು ನೀವು ಪ್ರತಿ ಮೂಲೆಯಲ್ಲೂ ತೋರಿಸಿ. ಎಲ್ಲಿ ಗಾಳಿ ಬೆಳಕು ಇರೋದಿಲ್ಲ ನೋಡಿ ಮನೆಯಲ್ಲಿ ಆ ಜಾಗದಲ್ಲಿ ಪೂರ್ತಿಯಾಗಿ ತೋರಿಸಿ. ನಿಮ್ಮ ಮಂಚದ ಕೆಳಗೆ ತೋರಿಸಿ. ಈ ಥರ ತೋರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಸುಟ್ಟು ಬೂದಿಯಾಗುತ್ತೆ. ತದನಂತರ ಇದನ್ನು ತಣ್ಣಗಾದ ಮೇಲೆ ಆ ಬೂದಿಯನ್ನು ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಮನೆಯ ಹೊರಗಡೆ ಏನಾದರೂ ಡಸ್ಟ್ಬಿನ್ ಇದ್ದರೆ ಅದಕ್ಕೆ ಹಾಕೋದಕ್ಕೆ ಹೋಗಬೇಡಿ. ಅದೇ ತಪ್ಪು ಮಾಡುವಂಥದ್ದು. ತಗೊಂಡೋಗಿದ್ದೆ ಸ್ವಲ್ಪ ದೂರಕ್ಕೆ ಹೋಗಿ ನಾವು ಇದನ್ನು ಹಾಕಿಬಿಟ್ಟು ಬರಬೇಕು. ಈ ಥರ ಮಾಡ್ಕೊಂಡು ನೋಡಿ ಒಂದಷ್ಟು ವಾರಗಳು ಎಷ್ಟು ಚೆನ್ನಾಗಿರುತ್ತೆ. ಧನ್ಯವಾದಗಳು.